ಈಗ ನಾವು ಸೂರಜ್ ಹೆಗಡೆ ನಮ್ಮ ಆತ್ಮೀಯ ಸ್ನೇಹಿತ ದೇವರಾಜ ಅರಸು ಅವರ ಮೊಮ್ಮಗ. ಅವರು ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ನನ್ನ ಜೊತೆ ಪದಾಧಿಕಾರಿ ಮತ್ತು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು. ಅವರಿಗೆ ರಾಜ್ಯ ಮಟ್ಟದ ಸಚಿವ ಸ್ಥಾನ ಕೂಡ ಅವರಿಗೆ ಕೊಟ್ಟಿತ್ತು. ಸೊ ಅವರು ನಿನ್ನೆ ರಾತ್ರಿ ನಾನು ಅವ್ರ ಬಗ್ಗೆ ದೊಡ್ಡ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಂಥವನು. ಇಡೀ ಪಕ್ಷ ಅವ್ರ ಮೇಲೆ ಅವಲಂಬಿಸಿತ್ತು. ಅಂಥ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಪಕ್ಷದಲ್ಲಿ ಸಿಗೋದು ಭಾಳ ವಿಶೇಷ. ತ್ಯಾಗ, ಮೊದಲು ಎಲ್ಲ ಸ್ಥಾನಗಳು ಯಾವ ಸ್ಥಾನನೂ ಕೇಳ್ತಿರ್ಲಿಲ್ಲ ಅಂಥ ಒಬ್ಬ ಕಾರ್ಯಕರ್ತ. ನಾನು ಹಿಂದೆ ಅವರಿಗೆ ಪಾರ್ಲಿಮೆಂಟ್ ಮೈಸೂರು ಕೊಡಿಸ್ಬೇಕು ಅಂತ ಭಾಳ ಹೋರಾಟವನ್ನು ಮಾಡಿದ್ದೆ. ಈಗ ಕೂಡ ಅನೇಕ ವಿಚಾರಗಳನ್ನು ಚಿಂತನೆಯನ್ನು ಮಾಡಿದ್ದು. AICCಯ ನಮ್ಮ ಕಾರ್ಯದರ್ಶಿಗಳವರು ಆಗಿ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅವರ ದುಃಖ, ಅವರ ಕುಟುಂಬದ ದುಃಖ ನೋಡೋಕ್ಕಾಗ್ತಾಯಿಲ್ಲ. ಅವ್ರ ತಂದೆ ಕೂಡ ಒಬ್ಬ ಹಿರಿಯ ದೊಡ್ಡ ರಾಜಕಾರಣಿ. ಅವರು ಚಿಕ್ಕ ವಯಸ್ಸಿನಲ್ಲೇ ಈ ಪರಿಸ್ಥಿತಿ ಬಂತು. ಸೊ ನಾನು, ಪಕ್ಷ, ಸರ್ಕಾರ ಮೂರು ಜನನೂ ಕೂಡ ಪಕ್ಷ ಮತ್ತು ಸರ್ಕಾರ ಮತ್ತು ವೈಯಕ್ತಿಕವಾಗಿ ನಮ್ಮೆಲ್ಲರೂ ಕೂಡ ಭಾಳ ದುಃಖ ಉಂಟಾಗಿದೆ. ಕರ್ನಾಟಕ ಸರ್ಕಾರ ಅವ್ರಿಗೆ ಸರ್ಕಾರಿ ಗೌರವದೊಂದಿಗೆ ಅವರ ಕುಟುಂಬದವರು ಯಾವಾಗ ಅಂತಿಮ ನಮನ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೋ ಆ ಗೌರವವನ್ನು ಕೊಡುವಂಥ ಆದೇಶವನ್ನು ನಾನು ಈಗಾಗಲೇ ಚೀಫ್ ಸೆಕ್ರೆಟರಿ ಅವರಿಗೆ ತಿಳಿಸಿದ್ದೇನೆ.